ಹಾಯ್ ಸ್ನೇಹಿತರೆ, ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಸುಲಭವಾಗಿ ಶಾವಿಗೆ ಪಾಯಸ ಮಾಡುವ ವಿಧಾನ. ಶಾವಿಗೆ ಪಾಯಸನ ದಿಢೀರ್ ಅಂತ ಮಾಡೋದು ಹೇಗೆ ಮತ್ತೆ ಯಾವ ರೀತಿ ಬೇಗ ಮಾಡಬಹುದು ಮತ್ತೆ ಎಲ್ಲರಿಗೂ ಇಷ್ಟ ಆಗೋ ರೀತಿಯಲ್ಲಿ ಈ ಒಂದು ಶಾವಿಗೆ ಪಾಯಸವನ್ನ ಮಾಡುವಂತ ವಿಧಾನವನ್ನ ನಾನು ಹೇಳ್ಕೊಡ್ತೀನಿ ನೋಡಿ. ಮೊದಲು 1 ಕಪ್ ಅಷ್ಟು ಶಾವಿಗೆ, 1 ಕಪ್ ಅಷ್ಟು ಸಕ್ಕರೆಯನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು 2ರಿಂದ 3 ಏಲಕ್ಕಿಯನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ದ್ರಾಕ್ಷಿಯನ್ನು ಇಟ್ಕೊಂಡಿದ್ದೀನಿ, ಸ್ವಲ್ಪ ಗೋಡಂಬಿಯನ್ನು ಇಟ್ಕೊಂಡಿದ್ದೀನಿ. ಇದ್ರೆ ದ್ರಾಕ್ಷಿ ಗೋಡಂಬಿ ಹಾಕೊಳ್ಳಿ, ಇಲ್ಲಾಂತಂದ್ರೆ ಇದನ್ನ ಬೇಕಾದರೂ ಸ್ಕಿಪ್ ಮಾಡ್ಬೋದು. ಒಂದು ಅರ್ಧ ಲೀಟರ್ ಹಾಲಷ್ಟು ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಶಾವಿಗೆ ಉರಿಯೋದಕ್ಕೆ ಮತ್ತೆ ಈ ಒಂದು ಡ್ರೈ ಫ್ರೂಟ್ಸ್ ಅನ್ನ ಉರಿಯೋದಕ್ಕೆ ಒಂದು ಸ್ವಲ್ಪ ಬೆಣ್ಣೆಯನ್ನು ಇಟ್ಕೊಂಡಿದ್ದೀನಿ. ಇದ್ರ ಬದಲು ತುಪ್ಪನೂ ಸಹ ನೀವು ರೆಡಿ ಮಾಡ್ಕೋಬಹುದು. ಹಾಯ್ ಸ್ನೇಹಿತರೆ, ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಶಾವಿಗೆ ಪಾಯಸ ಯಾರಿಗಿಷ್ಟ ಇಲ್ಲ ಹೇಳಿ. ಆ ಒಂದು ಶಾವಿಗೆ ಪಾಯಸನ ದಿಢೀರ್ ಅಂತ ಮಾಡೋದು ಹೇಗೆ ಮತ್ತೆ ಯಾವ ರೀತಿ ಬೇಗ ಮಾಡ್ಬೋದು ಮತ್ತೆ ಎಲ್ಲರಿಗೂ ಇಷ್ಟ ಆಗೋ ರೀತಿಯಲ್ಲಿ ಈ ಒಂದು ಶಾವಿಗೆ ಪಾಯಸವನ್ನ ಮಾಡುವಂತ ವಿಧಾನವನ್ನ ನಾನು ಹೇಳ್ಕೊಡ್ತೀನಿ ನೋಡಿ. ಮೊದಲು 1 ಕಪ್ ಅಷ್ಟು ಶಾವಿಗೆ, 1 ಕಪ್ ಅಷ್ಟು ಸಕ್ಕರೆಯನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು 2ರಿಂದ 3 ಏಲಕ್ಕಿಯನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ದ್ರಾಕ್ಷಿಯನ್ನು ಇಟ್ಕೊಂಡಿದ್ದೀನಿ, ಸ್ವಲ್ಪ ಗೋಡಂಬಿಯನ್ನು ಇಟ್ಕೊಂಡಿದ್ದೀನಿ. ಇದ್ರೆ ದ್ರಾಕ್ಷಿ ಗೋಡಂಬಿ ಹಾಕೊಳ್ಳಿ, ಇಲ್ಲಾಂತಂದ್ರೆ ಇದನ್ನ ಬೇಕಾದರೂ ಸ್ಕಿಪ್ ಮಾಡ್ಬೋದು. ಒಂದು ಅರ್ಧ ಲೀಟರ್ ಹಾಲಷ್ಟು ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಶಾವಿಗೆ ಉರಿಯೋದಕ್ಕೆ ಮತ್ತೆ ಈ ಒಂದು ಡ್ರೈ ಫ್ರೂಟ್ಸ್ ಅನ್ನ ಉರಿಯೋದಕ್ಕೆ ಒಂದು ಸ್ವಲ್ಪ ಬೆಣ್ಣೆಯನ್ನು ಇಟ್ಕೊಂಡಿದ್ದೀನಿ. ಇದ್ರ ಬದಲು ತುಪ್ಪನೂ ಸಹ ನೀವು ರೆಡಿ ಮಾಡ್ಕೋಬಹುದು. ಈಗ ಶಾವಿಗೆ ಪಾಯಸವನ್ನ ಮಾಡುವಂತ ವಿಧಾನವನ್ನ ನೋಡೋಣ ಬನ್ನಿ. ಮೊದಲು ಬಾಂಡಲೆಯನ್ನ ಇಟ್ಕೊಳ್ಳೋಣ. ಅದು ಸ್ವಲ್ಪ ಬಿಸಿ ಆದ ನಂತರ ಶಾವಿಗೆಯನ್ನ ಹಾಕಿ ಆ ಒಂದು ಶಾವಿಗೆಯ ಜೊತೆಯಲ್ಲಿ ಸ್ವಲ್ಪ ಬೆಣ್ಣೆಯನ್ನ ಸೇರಿಸೋಣ, ಇಲ್ಲ ತುಪ್ಪವನ್ನು ಬೇಕಾದರೂ ಸೇರಿಸ್ಕೋಬಹುದು. ಅದನ್ನ ಕೆಂಪುದಾಗಿ ಹುರಿಯೋವರೆಗೂ ಒಂದು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನೀವು ಇದನ್ನ ಹುರ್ಕೋಬೇಕಾಗುತ್ತೆ. ನಾನು ಒಂದು ಮೀಡಿಯಂ ಫ್ಲೇಮಲ್ಲೇ ಇಷ್ಟು ಚೆನ್ನಾಗಿ ಕೆಂಪಾಗಿ ಬರೋ ರೀತಿಯಲ್ಲಿ ಹುರ್ಕೊಂಡಿದ್ದೀನಿ. ಯಾಕೆಂದ್ರೆ ನಾವು ಅರ್ಜೆಂಟ್ ಪಾಯಸ ಆಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ದೊಡ್ಡೂರಿಯಲ್ಲಿ ಏನಾದರೂ ನಾವು ಬೇಗ ಮಾಡಿಬಿಟ್ರೆ ಇದು ಬೇಗನೆ ತಳನೂ ಹತ್ತುತ್ತೆ ಮತ್ತೆ ಅಷ್ಟೇ ರುಚಿನೂ ಕೆಡುತ್ತೆ ಪಾಯಸ. ಯಾವಾಗಲೂ ಅಷ್ಟೇ ಸ್ವಲ್ಪ ಎಣ್ಣೆ ಆಗಲಿ ತುಪ್ಪ ಆಗಲಿ ಸ್ವಲ್ಪ ಸೇರಿಸಿ ಇದೇ ರೀತಿಯಲ್ಲಿ ಒಂದೇ ಹದದಲ್ಲಿ ಹುರ್ಕೊಂಡಾಗ ಪಾಯಸನೂ ಅಷ್ಟೇ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಮತ್ತೆ ಬಿಡಿಯಾಗಿರುತ್ತೆ. ತುಂಬ ವೆರೈಟಿಯಾಗಂತೂ ನೀವು ಶಾವಿಗೆ ಪಾಯಸನ ತಿನ್ಬೋದು, ಸವಿಬೋದು. ಇದನ್ನ ಈಗ ಹುರಿದಿದ್ದಾಗಿದೆ, ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕೆಂಪಾಗಿ ಹುರಿದಿದ್ದಾಗಿದೆ. ಇದನ್ನ ಒಂದು ಕಡೆ ತೆಗೆದಿಟ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈಗಾಗಲೇ 1 ಲೋಟದಷ್ಟು ನೀರನ್ನು ಹಾಕೊಂಡು ಆಲ್ರೆಡಿ ಕುದಿಸಿದ್ದೀನಿ. ನಾನು ಈಗಾಗಲೇ ಹುರಿದಿಟ್ಕೊಂಡಿರುವಂತಹ ಒಂದು ಶಾವಿಗೆಯನ್ನು ಆ ಒಂದು ನೀರಿಗೆ ಹಾಕಿ ಅದನ್ನ ಸ್ವಲ್ಪ ಹೊತ್ತು ಅದೇ ಒಂದು ಸಣ್ಣ ಹುರಿಯಲ್ಲೇ ಬೇಯಿಸಿ ನಂತರ ಅದಕ್ಕೆ ಸಕ್ಕರೆಯನ್ನ ಆಡ್ ಮಾಡಬೇಕಾಗುತ್ತೆ. 2ರಿಂದ 3 ನಿಮಿಷ ಅದನ್ನ ಬೇಯೋವರೆಗೂ ಲಿಡ್ಡನ್ನ ಮುಚ್ಚಿ ಬೇಯಿಸೋಣ ಅದೇ ನೀರಿನಲ್ಲಿ. ನೋಡಿ ಸ್ನೇಹಿತರೆ, ಈಗ ನೀರಿನಲ್ಲಿ ಕುದಿಸಿದ್ದು ಸ್ವಲ್ಪ ಶಾವಿಗೆಯನ್ನ ಸ್ವಲ್ಪ ಹೊತ್ತು ಈಗಾಗಲೇ ಕುದ್ದಿದೆ ನೋಡಿ. ಒಂದು ನಿಮಿಷದಷ್ಟು ಕಾಲ ಕುದ್ದು ಒಂದು ಸ್ವಲ್ಪ ಆಲ್ರೆಡಿ ಅದಕ್ಕೆ ಬಂದಿದೆ. ಇದರ ಜೊತೆಯಲ್ಲೇ ನಾನು ಕಾಯಿಸಿಟ್ಕೊಂಡಿರೋ ಹಾಲನ್ನು ಹಾಕ್ತಾ ಇದ್ದೀನಿ. ಕೆಲವರಿಗೆ ಹಾಲು ಸಹ ಆಗಲ್ಲ, ಹಾಗಂತ ಹಾಲು ಸ್ಕಿಪ್ ಮಾಡಿದ್ರು ಚೆನ್ನಾಗಿರಲ್ಲ. ಹಾಲು ಇಲ್ದೇನೂ ಸಹ ಶಾವಿಗೆ ಪಾಯಸವನ್ನ ಮಾಡ್ಕೋಬಹುದು. ಸಕ್ಕರೆ ಬದಲಿಯಾಗಿ ಬೆಲ್ಲವನ್ನು ಸಹ ಹಾಕೊಂಡು ಶಾವಿಗೆ ಪಾಯಸವನ್ನ ಮಾಡ್ಕೊಳ್ತಾರೆ. ಇಲ್ಲ ಅರ್ಧ ಸಕ್ಕರೆ ಅರ್ಧ ಬೆಲ್ಲವನ್ನು ಸೇರಿಸಿ ಮಾಡಿದ್ರು ಸಹ ರುಚಿಯಾಗಿರುತ್ತೆ ಶಾವಿಗೆ ಪಾಯಸ. ಆದರೆ ಬೆಲ್ಲವನ್ನು ಪುಡಿ ಮಾಡಿಕೊಂಡು ಕೊನೆಗೆ ಹಾಕಬೇಕಾಗುತ್ತೆ. ಈಗಿನ್ನು ನಾವು ಈ ಒಂದು ಪಾಯಸಕ್ಕೂ ಸಕ್ಕರೆಯನ್ನು ಸೇರಿಸಿಲ್ಲ. ಈಗ ಒಂದು ಸ್ವಲ್ಪ ಮತ್ತೆ 1 ನಿಮಿಷಗಳ ಕಾಲ ಇದು ಬೆಂದ ನಂತರ ನಾವು ಸಕ್ಕರೆಯನ್ನು ಸೇರಿಸಬೇಕಾಗುತ್ತೆ. ಲಿಡ್ಡನ್ನು ಓಪನ್ ಮಾಡೋಣ. ನೋಡಿ, ಓಪನ್ ಮಾಡಿದ್ರೆ ಈಗ ಕುದೀತಾ ಇರುವಂಥದ್ದು ಗೊತ್ತಾಗುತ್ತೆ. ಈಗಾಗಲೇ ಕುದ್ದಿದೆ ನೋಡಿ, ಶಾವಿಗೆ ನೋಡಿದ್ರೇ ಗೊತ್ತಾಗುತ್ತೆ ಬೆಂದಿದೆ ಅಂತ ಹೇಳಿ. ಈಗ ನಾವು ಇದಕ್ಕೆ ಸಕ್ಕರೆಯನ್ನು ಸೇರಿಸ್ಕೋಬೇಕು. ಏನು 1 ಕಪ್ ಅಷ್ಟು, ನಿಮ್ಗೆ ಇನ್ನೂ ಕಡಿಮೆ ಬೇಕು ಅಂತಂದರೆ ಕಡಿಮೆನೇ ಸೇರಿಸ್ಕೋಬಹುದು. 1 ಕಪ್ ಅಷ್ಟು ಸಕ್ಕರೆಯನ್ನು ಸೇರಿಸಿದ್ದೀನಿ. ಮತ್ತು ಅದನ್ನು ಮತ್ತೆ ಒಂದು 20ರಿಂದ 30 ಸೆಕೆಂಡ್ಗಳಷ್ಟು ಮುಚ್ಚಿಟ್ರೆ ಸಾಕು. ಗರಿಯಾಗಿರುವಂತಹ ಒಂದು ಪಾಯಸ ರೆಡಿ ಆಗುತ್ತೆ. ನಾವು ಈಗಾಗಲೇ ಏನು ಬಾಣಲೆಯಲ್ಲಿ
ಶಾವಿಗೆಯನ್ನು ಹುರಿದಿಟ್ಕೊಂಡಿದ್ವಿ. ಆ ಹುರಿದಿಟ್ಕೊಂಡಿರೋಂತಹ ಒಂದು ಬಾಣಲಿಯಲ್ಲೇ ನಾವು ಈ ಡ್ರೈ ಫ್ರೂಟ್ಸನ್ನು ಹುರ್ಕೋಬೇಕಾಗುತ್ತೆ. ನೋಡಿ, ನಾನು ಬಾಣಲಿಗೆ ತುಪ್ಪವನ್ನು ಹಾಕಿದ್ದೀನಿ, ಬೆಣ್ಣೆಯನ್ನು ಹಾಕಿ ಅದು ಸ್ವಲ್ಪ ಕರಗಿದ ನಂತರ, ತುಪ್ಪ ಆದ ನಂತರ ಅದಕ್ಕೆ ಇಟ್ಕೊಂಡಿರೋಂತಹ ಒಂದು ಗೋಡಂಬಿಯನ್ನು ಹಾಕಿ ಇಟ್ಕೋಬೇಕು. ಇದು ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗ್ತಾ ಇರೋ ಹಾಗೆಯೇ ದ್ರಾಕ್ಷಿಯನ್ನು ಸಹ ಸೇರಿಸ್ಕೋಬೇಕು ಇದಕ್ಕೆ. ನೋಡಿ, ಕೆಂಪು ಬಣ್ಣಕ್ಕೆ ಈಗಾಗಲೇ ತಿರುಗಿದೆ. ಇದರ ಜೊತೆಗೆ ಏನು ದ್ರಾಕ್ಷಿಯನ್ನು ಇಟ್ಕೊಂಡಿದ್ದೀವಿ ಆ ದ್ರಾಕ್ಷಿಯನ್ನು ಸಹ ಹಾಕ್ಕೊಂಡು ಜೊತೆಗೆ ದ್ರಾಕ್ಷಿಯನ್ನು ಸೇರಿಸಿ ಹುರ್ಕೋಬೇಕಾಗುತ್ತೆ. ಹುರಿದೇ ಇದ್ರೂ ಸಹ ಹಾಗೆ ಡೈರೆಕ್ಟಾಗೂ ಸಹ ಹಾಕ್ಬೋದು, ಆದರೆ ತುಪ್ಪದಲ್ಲಿ ಹುರಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೀಟಾಗಿ ಇದಾಗಿದೆ. ಇದನ್ನು ಎತ್ತಿ ಪಾಯಸಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ದ್ರಾಕ್ಷಿ ಗೋಡಂಬಿಯನ್ನು ಸೇರಿಸಿದ್ದಾಯಿತು. ಮತ್ತು ಕೊನೆಗೆ ಏಲಕ್ಕಿ ಪುಡಿಯನ್ನು ಪುಡಿ ಮಾಡ್ಕೊಂಡಿರೋಂಥದ್ದು ಏಲಕ್ಕಿ ಪುಡಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ನೀವು, ಒಂದು ಒಳ್ಳೆ ರೀತಿಯಲ್ಲಿ ಶಾವಿಗೆ ಪಾಯಸ ರೆಡಿಯಾಗಿದೆ. ಮತ್ತು ಇದೇ ರೀತಿಯಲ್ಲಿ ಇನ್ನೊಂದು 50 ಸೆಕೆಂಡಷ್ಟು ಲಿಡ್ಡನ್ನು ಮುಚ್ಚಿಟ್ರೆ ಒಂದು ಕನ್ಸಿಸ್ಟೆನ್ಸಿಯಾಗಿ ಇದು ರೆಡಿ ಆಗುತ್ತೆ. ಶಾವಿಗೆ ಪಾಯಸ, ರುಚಿಯಾದಂತಹ ಶಾವಿಗೆ ಪಾಯಸ ಯಾವ ರೀತಿ ಬಂದಿದೆ ಅಂತ ನೀವು ನೋಡ್ಬೋದು. ನೋಡಿ, ತೆಳ್ಳಗೆ ಮತ್ತು ಆ ಒಂದು ಶಾವಿಗೆನೂ ಅಷ್ಟೇ ಒಂದಕ್ಕೊಂದು ಅಂಟ್ಕೊಳ್ದೇ ಇರೋ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಶಾವಿಗೆ ಪಾಯಸ ರೆಡಿಯಾಗಿದೆ. ಲಿಡ್ಡನ್ನು ಈಗ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ಸ್ಟವನ್ನು ಆಫ್ ಮಾಡ್ಕೊಬಿಡೋಣ. ನೋಡ್ತಾ ಇರ್ಬೋದು ಈಗ ಯಾವ ರೀತಿ ಚಂದವಾಗಿ ಶಾವಿಗೆ ಪಾಯಸ ರೆಡಿಯಾಗಿದೆ. ಆ ಶಾವಿಗೆ ಪಾಯಸವನ್ನು ಈಗ ಸರ್ವ್ ಮಾಡ್ಬೋದು. ತುಂಬ ಇಷ್ಟಪಟ್ಟು ಮನೆ ಮಂದಿಯೆಲ್ಲ ತಿನ್ನುವಂತಹದ್ದು ಈ ಒಂದು ಶಾವಿಗೆ ಪಾಯಸ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಮತ್ತು ಯಾವ ರೀತಿ ಬಂತು, ಚೆನ್ನಾಗಿತ್ತು, ಯಾವ ರೀತಿ ನೀವು ಇದನ್ನು ಸೌದ್ರಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಸಿಹಿನೂ ಆಗಿರ್ಬೋದು, ತುಪ್ಪದ ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು.